ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ನೀವು ನಿಮ್ಮ ಬಾಡಿ ವೆಯ್ಟ್ನ ಕಡಿಮೆ ಮಾಡ್ಕೊಬೇಕು ಅಂದ್ಬಿಟ್ಟು ನೀವು ಜಿಮ್ಗೆ ಹೋಗ್ಬಿಟ್ಟು ಅಲ್ಲಿ ಗಂಟೆಗಟ್ಟಲೆ ನೀವು ಬೆವರಿಳಿಸ್ತಾ ಇದ್ದೀರಾ. ನಿಮ್ಗೆ ಇಷ್ಟವಾದ ಆಹಾರವನ್ನೆಲ್ಲ ಬಿಟ್ಬಿಟ್ಟು ನೀವು ಡಿಫಿಕಲ್ಟ್ ಆಗಿರೋ ಡಯಟ್ನ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಕಷ್ಟಪಟ್ಟರು ನೀವು ವೇವಿಂಗ್ ಮಿಷಿನಲ್ಲಿ ಹೋಗ್ಬಿಟ್ಟು ನಿಮ್ಮ ವೆಯ್ಟ್ ಚೆಕ್ ಮಾಡಿದಾಗ ತೂಕ ಮಾತ್ರ ಕಡಿಮೆ ಆಗ್ತಿಲ್ವಾ? ಹಾಗಿದ್ರೆ ನಿಮಗೆ ಗೊತ್ತಿಲ್ಲದಲ್ಲೇ ನೀವು ಒಂದು ದೊಡ್ಡ ತಪ್ಪಲ್ಲಿ ಮಾಡ್ತಾ ಇದ್ದೀರಿ ಎಂದರ್ಥ. ಆ ತಪ್ಪಾದರೂ ಯಾವುದು ಗೊತ್ತಾ? ನೀವು ಸರಿಯಾದ ನಿದ್ದೆ ಮಾಡದೇ ಇರೋದು. ಹೌದು, ನೀವು ಕೇಳ್ತಾ ಇರೋದು 100% ನಿಜ. ನೀವು ಸರಿಯಾಗಿ ನಿದ್ದೆ ಮಾಡದಿದ್ದರೆ ನೀವು ಎಷ್ಟೇ ವ್ಯಾಯಾಮ ಮಾಡಿದರೂ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅಷ್ಟಕ್ಕೂ ನಿದ್ದೆಗೂ ತೂಕಕ್ಕೂ ಇರೋ ರಹಸ್ಯ ಸಂಬಂಧ ಆದರೂ ಏನು? ಮಲಗಿದಾಗಲೇ ಆರಾಮಾಗಿ ಬೊಜ್ಜು ಕರಗಿಸೋದು ಹೇಗೆ? ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನ ನೀವು ತಿಳಿಯಲು ಈ ವಿಡಿಯೋವನ್ನು ನೀವು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ನಮ್ಮ ಆಯುರ್ವೇದದ ಪ್ರಕಾರ ನಮ್ಮ ಜೀವನದಲ್ಲಿ ಪ್ರಮುಖವಾಗಿ 3 ಆಧಾರ ಸ್ತಂಭಗಳಿದೆ. ಅದು ಯಾವುದ್ಯಾವುದು ಅಂದರೆ ಆಹಾರ, ನಿದ್ದೆ ಮತ್ತು ಬ್ರಹ್ಮಚರ್ಯ ಅಥವಾ ಸರಿಯಾದ ಜೀವನ ಶೈಲಿ ಅಂತ ಹೇಳ್ಬೋದು. ನಾವು ಯಾವಾಗಲೂ ಆಹಾರದ ಬಗ್ಗೆ ನಾವು ಯೋಚಿಸ್ತಾ ಇರ್ತೀವಿ, ಆದರೆ ನಿದ್ದೆಯನ್ನು ನಿರ್ಲಕ್ಷಿಸ್ತಾ ಇರ್ತೀವಿ. ನಿಜ ಹೇಳಬೇಕು ಅಂದರೆ ತೂಕ ಇಳಿಸೋದು ಒಂದು ಯುದ್ಧವಾದರೆ ಆ ಯುದ್ಧಕ್ಕೆ ಬೇಕಾದ ಶಕ್ತಿ ಅಥವಾ ಇಂಧನವೇ ನಿದ್ದೆ ಅಂತ ಹೇಳ್ಬೋದು. ನಿದ್ದೆ ಕಡಿಮೆ ಆದಾಗ ನಮ್ಮ ದೇಹದಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನಿಧಾನಗತಿಯ ಮೆಟಬಾಲಿಸಮ್, ಸ್ಲೋ ಮೆಟಬಾಲಿಸಮ್ ಅಂದರೆ ನಮ್ಮ ದೇಹದ ಕೊಬ್ಬನ್ನು ಕರಗಿಸೋ ವೇಗವನ್ನು ನಮ್ಮ ದೇಹ ಕಳೆದುಕೊಳ್ಳುತ್ತೆ ಎಂದರ್ಥ. ಹೆಚ್ಚಾಗೋ ಹಸಿವು, ರಾತ್ರಿ ನಾವು ಸರಿಯಾಗಿ ನಿದ್ದೆ ಮಾಡದಿದ್ದರೆ ಹಾರ್ಮೋನ್ಸ್ಗಳು ಏರುಪೇರಿಂದಾಗಿ ನಮಗೆ ಜಂಕ್ ಫುಡ್ ತಿನ್ನೋ ಬಯಕೆ ಹೆಚ್ಚಾಗುತ್ತೆ. ಇಲ್ಲಿ ನಾವು ಪ್ರಮುಖವಾಗಿ 3 ಹಾರ್ಮೋನ್ಸ್ಗಳ ಬಗ್ಗೆ ತಿಳಿದುಕೊಳ್ಳಲೇಬೇಕು. ಮೊದಲನೇದು ಬಂದ್ಬಿಟ್ಟು ಗ್ರೆಲಿನ್, ಹಸಿವು ಹೆಚ್ಚಿಸೋ ಹಾರ್ಮೋನ್ಸ್ ಅಂತ ಹೇಳ್ಬೋದು. ನಿದ್ದೆ ಕೊರತೆ ಆದಾಗ ಇದು ನಮ್ಮ ದೇಹದಲ್ಲಿ ಹೆಚ್ಚಾಗ್ಬಿಟ್ಟು ನಮಗೆ ವಿಪರೀತ ಹಸಿವಾಗುವಂತೆ ಇದು ಮಾಡುತ್ತೆ. ಎರಡನೇದು ಬಂದ್ಬಿಟ್ಟು ಲೆಪ್ಟಿನ್, ಇದು ನಮ್ಮ ಹೊಟ್ಟೆ ತುಂಬಿದ ಮೇಲೆ ನಮ್ಮ ಮೆದುಳಿಗೆ ಒಂದು ಸಂಕೇತ ನೀಡೋ ಫ್ರೆಂಡ್ ಅಂತ ಹೇಳ್ಬೋದು. ನಿದ್ದೆ ಇಲ್ದಿದ್ದಾಗ ಈ ಹಾರ್ಮೋನ್ಸ್ ಮಟ್ಟ ಕುಸಿಯುತ್ತೆ. ನಾವು ಎಷ್ಟೇ ತಿಂದ್ರೂ ನಮಗೆ ತೃಪ್ತಿನೇ ಸಿಗೋದಿಲ್ಲ. ಮೂರನೇದು ಬಂದ್ಬಿಟ್ಟು ಕಾರ್ಟಿಸೋಲ್, ಇದು ಒತ್ತಡದ ಹಾರ್ಮೋನ್. ಇದರ ಮಟ್ಟ ಹೆಚ್ಚಾದಾಗ ಹೊಟ್ಟೆಯ ಸುತ್ತಲಿನ ಮೊಂಡು ಕೊಬ್ಬು ಅಂದರೆ ಬೆಲ್ಲಿ ಫ್ಯಾಟ್ ಕರಗೋದು ತುಂಬಾ ಕಷ್ಟ ಆಗುತ್ತೆ. ಅಂದರೆ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನೀವು ಸರಿಯಾಗಿ ನಿದ್ದೆ ಮಾಡದಿದ್ದರೆ ದಪ್ಪ ಆಗೋದು ಖಚಿತ. ಹಾಗಾದರೆ ನಾವು ಪುಟ್ಟ ಮಗು ಅಂತೆ ನೆಮ್ಮದಿಯಾಗಿ ಟೆನ್ಷನ್ಸ್ ಇಲ್ಲದೆ ನಾವು ನಿದ್ದೆ ಮಾಡೋದಾದರೂ ಹೇಗೆ? ನಮಗೆ ಈ ಟೆನ್ಷನ್ಸಿಂದ ನಿದ್ದೆನೇ ಬರಲ್ಲ ಅನ್ನೋರು ತುಂಬ ಜನನೇ ಇರ್ತಾರೆ. ಅದಕ್ಕಾಗಿ ನಮ್ಮ ಆಯುರ್ವೇದದಲ್ಲಿ ತಿಳಿಸಿರೋ ಹಾಗೆ ಕೆಲವು ಸರಳ ಮದ್ದುಗಳಿದೆ. ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ನೀವು ರಾತ್ರಿ ಮಲಗೋ ಅರ್ಧ ಗಂಟೆ ಮುಂಚೆ ನೀವು ಉಗುರು ಬೆಚ್ಚಿನ 1 ಗ್ಲಾಸ್ ಹಾಲಿಗೆ ನೀವು ಚಿಟಿಕೆಯಷ್ಟು ಜಾಕಾಯಿ ಪುಡಿ ಅಥವಾ ಅರಿಶಿನವನ್ನು ಸೇರಿಸ್ಬಿಟ್ಟು ಕುಡೀರಿ. ಇದು ನಿಮಗೆ ನೈಸರ್ಗಿಕವಾಗಿ ನಿದ್ದೆ ಬರುವಂತೆ ಮಾಡುತ್ತೆ. ಮಲಗೋ ಮುನ್ನ ನೀವು ಕಾಲುಗಳನ್ನ ತೊಳೆದುಬಿಟ್ಟು ಒರೆಸ್ಕೊಳ್ಳಿ. ಆಮೇಲೆ ನಿಮ್ಮ ಪಾದಗಳಿಗೆ ನೀವು ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ 5 ನಿಮಿಷ ಮಸಾಜ್ ಮಾಡಿ. ಇದು ನಿಮ್ಮ ದೇಹದ ಉಷ್ಣತೆಯನ್ನು ಸಮತೋಲನಗೊಳಿಸ್ಬಿಟ್ಟು ನಿಮಗೆ ನಿದ್ದೆಗೆ ಜಾರುವಂತೆ ಮಾಡುತ್ತೆ. ನಿದ್ರಾಹೀನತೆಗೆ ಅತ್ಯುತ್ತಮ ಮದ್ದು ಅಂದರೆ ಅದು ಗಸಗಸೆ ಅಂತ ಹೇಳ್ಬೋದು. 1 ಚಮಚ ನೀವು ಗಸಗಸೆ ಪೇಸ್ಟನ್ನು ನೀವು ಹಾಲಿನಲ್ಲಿ ಬೆರೆಸ್ಬಿಟ್ಟು ನೀವು ಕುಡಿಯೋದ್ರಿಂದ ಮನಸ್ಸು ಶಾಂತವಾಗಿ ನಿಮಗೆ ಗಾಢ ನಿದ್ದೆ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ದಿನಕ್ಕೆ 7ರಿಂದ 8 ಗಂಟೆಗಳ ಕಾಲ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಮಾತ್ರ ನೀವು ಮಾಡೋ ಕಸರತ್ತುಗಳಿಗೆ ಮತ್ತು ಡಯಟ್ಗೆ ಸರಿಯಾದ ಫಲ ಸಿಗುತ್ತೆ. ಆದ್ದರಿಂದ ಇಂದಿನಿಂದಲೇ ನಿಮ್ಮ ನಿದ್ರೆಯ ಅಭ್ಯಾಸವನ್ನು ನೀವು ಸರಿಪಡಿಸ್ಕೊಳ್ಳಿ ಮತ್ತು ಆರೋಗ್ಯಕರವಾಗಿ ನೀವು ನಿಮ್ಮ ತೂಕವನ್ನು ಇಳಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಂತಹ ಮತ್ತಷ್ಟು ಆರೋಗ್ಯದ ಮಾಹಿತಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ. ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ಧನ್ಯವಾದಗಳು.